ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. 1 ವರ್ಷದ ಠೇವಣಿಗಳ ಬಡ್ಡಿಯ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಗಳನ್ನ ಎಳೆಯಿರಿ. ಸೊ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆ, ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ? ಸೊ ಇಲ್ಲಿ ಗ್ರಾಫ್ ಅನ್ನ ಎಳೆದಾಗ ಈ ರೀತಿಯಲ್ಲಿ ಬರುತ್ತೆ. ಸೊ ಎಕ್ಸ್ ಅಕ್ಷ ಡೆಪೋಸಿಟ್ಸ್, y ಅಕ್ಷ ಸರಳ ಬಡ್ಡಿಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ once again I will repeat this question. Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. 1 ವರ್ಷದ ಠೇವಣಿಗಳ ಬಡ್ಡಿಯ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಯನ್ನ ಎಳೆಯಿರಿ. ಸೊ ಎ, ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ? ಸೊ ಇಲ್ಲಿ ಈ ಒಂದು ಕೋಷ್ಟಕಕ್ಕೆ ಸಮನಾಗಿ ನಾವು ನಕ್ಷೆಗಳನ್ನ ಬಿಡಿಸಿದಾಗ ಸೊ ಹೀಗೆ ಎಕ್ಸ್ ಅಕ್ಷ ಡೆಪೋಸಿಟ್ ಹಣವನ್ನ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ y ಆಕ್ಸಿಸ್ ಅನ್ನ ನಾವು ಸರಳ ಬಡ್ಡಿಗಳಲ್ಲಿ ರೆಪ್ರೆಸೆಂಟ್ ಮಾಡಿದ್ದೇವೆ. ಸೊ ಇಲ್ಲಿ ಈ ಒಂದು ಸಂಖ್ಯೆಗಳಿಗೆ ನಾವು ಗ್ರಾಫ್ ಅನ್ನ ರಚಿಸಿದ್ರೆ ಸೊ ನೋಡಿ ಇಲ್ಲಿ ಬಿಂದುಗಳನ್ನ ಸೇರಿಸಿದಾಗ ಈ ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಒಂದು ಗ್ರಾಫ್ ಅನ್ನ ಗಮನಿಸಿದ್ರೆ ಸೊ ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. ಸೊ ಹಾಗಾದ್ರೆ ಉತ್ತರ ಏನ್ ಹೇಳಿ? ಹೌದು. ಓಕೆ, ಥ್ಯಾಂಕ್ ಯು.